ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ರಾಯರಿಗೆ ಇಷ್ಟವಾದ ಹಯಗ್ರಿ ಪ್ರಸಾದ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಈಗ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ಕಡಲೆಬೇಳೆನ ಒಂದು ಹಾಫ್ ಆನ್ ಅವರ್ ಮುಂಚೆ ನಾನು ನೆನೆಸಿಟ್ಕೊಂಡಿದ್ದೆ. ಚೆನ್ನಾಗಿ ನೆಂದಿದೆ. ಒಂದು 2-3 ಸಲ ತೊಳ್ಕೊಂಡಿದ್ದೆ. ಆ ನೀರು ಚೆಲ್ಲಿ ಹೊಸ ನೀರು ಸೇರಿಸ್ಕೊಂಡು ಒಂದು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ನೀರು ಸೇರಿಸ್ಕೊಳಕ್ಕೆ ಹೋಗ್ಬೇಡಿ. ಒಂದು 3 ಚೀಟಿ ಕೂಗಿಸ್ಕೊಂಡ್ರೆ ಸಾಕು. ಈಗ ಪಕ್ಕದಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ರುಚಿಗೆ ಬೆಲ್ಲ ಎಷ್ಟು ಬೇಕೋ ನೋಡಿ, ಸ್ವೀಟ್ ಎಷ್ಟು ಬೇಕೋ ನೋಡಿ ಅಷ್ಟು ಸೇರಿಸ್ಕೊಳ್ಳಿ. ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಜಸ್ಟ್ ಕರಗಿದ್ರೆ ಸಾಕು, ಪಾಕ ಬರಬೇಕಂತ ಏನಿಲ್ಲ. ನೋಡಿ 3 ಸೀಟಿ ಕೂಗಿಸ್ಕೊಂಡಿದೆ, ಚೆನ್ನಾಗಿ ಬೆಂದಿದೆ. ನೋಡಿ ಈ ಥರ ಸಾಫ್ಟಾಗಿ ಬೆಂದಿರುತ್ತೆ. ಈಗ ನಾವು ಬೆಲ್ಲನ ಕರ್ಗಕ್ಕೆ ಇಟ್ಕೊಂಡಿದೆ. ನೋಡಿ ಈ ರೀತಿ ಕರಗಿದೆ ಬೆಲ್ಲ. ಒಂದು ಕಾಫಿ ಟೀ ಸೋಸ್ಕೊಂತೀವಲ್ಲ ಅದರೊಳಗೆ ಸೋಸ್ಕೊಂಡ್ರೆ ಸಾಯಿತು. ಜಸ್ಟ್ ಕರಗಿದ್ರೆ ಸಾಕು, ಕೆಳಗಡೆ ಏನೋ ಡಸ್ಟ್ ಇದ್ದರೆ ಹೋಗಲಿ ಅನ್ನೋ ಕಾರಣಕ್ಕೆ. ಈಗ ಅದೇ ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ನಾನು ಬೆಲ್ಲದ ಪಾಕನ. ಈಗ ಅದೇ ಇದರಲ್ಲಿ ತಿರುಗಿಸ್ತಾ ಇರಿ. ಕಡಲೆಬೇಳೆ ಸಾಫ್ಟಾಗಿ ನುಣ್ಣಗೆ ಬೆಂದಿರೋದ್ರಿಂದ ಬೇಗ ಇದಾಗುತ್ತೆ. ನೋಡಿ ಈಗ ಈ ಥರ ಕರಗ್ತಾ ಬಂದಿದೆ. ಇದಿನ್ನು ಸ್ವಲ್ಪ ಗಟ್ಟಿ ಆಗಬೇಕು. ಕುದೀತಾ ಇದ್ದರೆ ಆಟೋಮೆಟಿಕ್ಲಿ ಗಟ್ಟಿ ಆಗುತ್ತೆ. ಈಗ ಒಂದು ಚಿಕ್ಕದೊಂದು ಪಾತ್ರೆ ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ನಾನು. ಈಗ ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ರಾಯಿಗೆ ಇದು ತುಂಬ ಪ್ರಿಯವಾದ ಪ್ರಸಾದ. ಗುರುವಾರ ದಿವಸ ನೈವೇದ್ಯಕ್ಕೆ ಈ ಥರ ಸಮರ್ಪಣೆ ಮಾಡಿ ರಾಯರಿಗೆ. ಈಗ ನಾನು ದ್ರಾಕ್ಷಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಫ್ರೈ ಮಾಡ್ಕೊತೀನಿ. ಜಸ್ಟ್ ಇದಾದರೆ ಸಾಕು. ಈಗ ಇವೆರಡು ಆಗಿದೆ, ನಾನು ಸೈಡ್ಗೆ ಇಟ್ಕೊತೀನಿ. ನೋಡಿ ಇಲ್ಲಿ ಕುದೀತಾ ಗಟ್ಟಿ ಆಗಿದೆ. ನಾವು ಜಸ್ಟ್ ಕೈ ಆಡಿಸಿದ್ರೆ ಸಾಕು, ನಾವು ಮಸಿಬೇಕಂತ ಏನಿಲ್ಲ ಬೇಳೆನ. ಈಗ ನಾನು ಹಸಿ ತೆಂಗಿನ ತುರಿ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಇದರಲ್ಲಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ ಕಾಯಿ ಹಾಕಿದ್ರೆ ತೆಂಗಿನಕಾಯಿ ಹಾಕಿ ಒಂದು 2 ಮಿನಿಟ್ಸ್ ಬಿಡೋದ್ರಿಂದ ಗಟ್ಟಿ ಆಗೋಗುತ್ತೆ. ಜಾಸ್ತಿ ಹೊತ್ತು ಇದು ಮಾಡಬೇಕಂತ ಏನಿಲ್ಲ, ಜಸ್ಟ್ ಬೇಗ ಆಗುತ್ತೆ ಈ ಪ್ರಸಾದ. ಈಗ ಏಲಕ್ಕಿ 2 ಏಲಕ್ಕಿ ಸೇರಿಸ್ಕೊತಾ ಇದ್ದೀನಿ. ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸಿಪ್ಪೆ ಸಮೇತ ಗೋಡಂಬಿ ದ್ರಾಕ್ಷಿ ನಾನು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸಿಂಪಲ್ ರೆಸಿಪಿ, ಈಸಿಯಾಗಿ ಆಗುತ್ತೆ, ಬಟ್ ಟೇಸ್ಟ್ ಮಾತ್ರ ಸೂಪರಾಗಿದೆ. ಪ್ರಸಾದ ಅಂದರೆ ಎಲ್ಲ ಪ್ರಸಾದಗಳು ದೇವ್ರಿಗೆ ನೈವೇದ್ಯ ಮಾಡೋಂಥ ಪ್ರಸಾದಗಳು ಎಲ್ಲದೂ ರುಚಿಯಾಗೇ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.